ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಡ್ರಾಯಿಂಗ್ ಟ್ಯುಟೋರಿಯಲ್ ಬಗ್ಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಡ್ರಾಯಿಂಗ್ ಮಾಡಬೇಕಾದ್ರೆ ಯಾವ ಆರ್ಟ್ ಮೆಟೀರಿಯಲ್ಗಳು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಇದು ಮತ್ತು ಫೇಬರ್ ಕಾಸ್ಟಲು ಹಾಗೆ ಬ್ರಷ್ ಸ್ಟ್ರೋ ಮತ್ತು ಸ್ಟೆಡ್ಲರ್. ಈ ಪೆನ್ಸಿಲ್ಸ್ಗಳು ಗ್ರಾಫೈಟ್ ಪೆನ್ಸಿಲ್ಸ್ಗಳಾಗಿರುತ್ತೆ. ಇದು ಮೇಯ್ನಾಗಿ ಸ್ಕಿನ್ ಸ್ಮೂತಾಗಿರೋಕ್ಕೆ ಮತ್ತು ಸ್ಕಿನ್ ಟೆಕ್ಸ್ಚರ್ಗೆ ಯೂಸ್ ಮಾಡ್ಬೋದು. ಈ ಭಾಗದಲ್ಲೆಲ್ಲ ನಾನು ಯೂಸ್ ಮಾಡಿರೋದು ಗ್ರಾಫೈಟ್ ಪೆನ್ಸಿಲ್ಸು. ಮತ್ತು ಇಲ್ಲೆಲ್ಲ ಮತ್ತು ಶರ್ಟು ಕಾಲರು ಎಲ್ಲ ಕಡೆ ಯೂಸ್ ಮಾಡಿರೋದು ಮೇಯ್ನಾಗಿ ಗ್ರಾಫೈಟ್ ಪೆನ್ಸಿಲ್ಸ್ಗಳೇ. ಅದರಲ್ಲೂ ನಾನು ಯೂಸ್ ಮಾಡಿರುವಂಥ ಗ್ರಾಫೈಟ್ ಪೆನ್ಸಿಲ್ಸು ಸ್ಟೆಡ್ಲರು. ಮತ್ತು ಅದರಲ್ಲೇ ಚಾರ್ಕೋಲ್ ಪೆನ್ಸಿಲ್ಸ್ ಯಾವ್ಯಾವುದು ಅಂತಂದರೆ ನೋಡಿ, ಇದೆ ಕ್ಯಾಮ್ಲಿನ್ ಚಾರ್ಕೋಲ್ ಪೆನ್ಸಿಲ್ಸ್. ಇದರಲ್ಲಿ 3 ಗ್ರೇಡ್ ಐತೆ. ಚಾರ್ಕೋಲ್ ಪೌಡ್ರನ್ನು ಸಹ ಯೂಸ್ ಮಾಡ್ತೀನಿ. ಮತ್ತು ಎರಡನೇದಾಗಿ ಬೇಕಾಗಿರುವಂತಹ ಆರ್ಟ್ ಮೆಟೀರಿಯಲ್ ಬಂದು ಡ್ರಾಯಿಂಗ್ ಪೇಪರ್. ನಾನು ಯೂಸ್ ಮಾಡುವಂತಹ ಡ್ರಾಯಿಂಗ್ ಪೇಪರ್ ಬಂದು ಬ್ರಷ್ ಸ್ಟ್ರೋಕ್ ಕಂಪನಿಯ ಡ್ರಾಯಿಂಗ್ ಪೇಪರ್ ಆಗಿದೆ. ಇದು A3 ಸೈಜ್ನ ಪೇಪರ್ ನಾನು ಯೂಸ್ ಮಾಡೋದು. ಮತ್ತು 200 GSMನ ಥಿಕ್ನೆಸ್ ಹೊಂದಿರುವಂತಹ ಪೇಪರ್ ಇದಾಗಿರುತ್ತದೆ. ಹಾಗೂ ಈ ಪೇಪರ್ನ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಕಾಟ್ರೇಜ್ ಪೇಪರಲ್ಲೂ ಸಹ ಡ್ರಾಯಿಂಗ್ ಮಾಡ್ಬೋದು. ಹಾಗೂ ಐವರಿ ಪೇಪರಲ್ಲೂ ಸಹ ಡ್ರಾಯಿಂಗ್ನ ಟ್ರೈ ಮಾಡ್ಬೋದು. ಹಾಗೂ ಮೂರನೇದು ಬಂದು ಬ್ಲೆಂಡಿಂಗ್. ಅಂದರೆ ಬ್ಲೆಂಡಿಂಗ್ ಮಾಡೋದಕ್ಕೆ ನಾನು ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ಗಳು ಬಂದು ಮೊದಲನೇದಾಗಿ ಬ್ರಷು, ಮತ್ತು ಎರಡನೇದಾಗಿ ಟಿಶ್ಯೂ ಪೇಪರ್, ಮತ್ತು ನೀವು ಕಾಟನ್ ಬಟ್ಟೆನೂ ಸಹ ಯೂಸ್ ಮಾಡ್ಬೋದು. ಮತ್ತು ಇದ್ರ ಬಿಟ್ಟು ಮೂರನೇದಾಗಿ ನಾನು ಯೂಸ್ ಮಾಡುವಂಥದ್ದು ಬ್ಲೆಂಡಿಂಗ್ ಸ್ಟಂಪು, ಹಾಗೂ ನಾಲ್ಕನೇದು ಏರ್ ಬಡ್ಸು. ಇಷ್ಟನ್ನು ಸಹ ಬ್ಲೆಂಡಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ನಾಲ್ಕನೇದು ಹೈಲೈಟ್ಸ್. ಅಂದರೆ ಒಂದು ಡ್ರಾಯಿಂಗ್ ಮಾಡಾದಮೇಲೆ ಆ ಡ್ರಾಯಿಂಗ್ಗೆ ಫೈನಲ್ ಟಚ್ ಕೊಡೋದಕ್ಕೆ ಹೈಲೈಟ್ಸ್ ಮಾಡಬೇಕಾಗುತ್ತೆ. ನಾನು ಹೈಲೈಟ್ಸ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ ಬಂದು ಒಂದು ವೈಟ್ ಜೆಲ್ ಪೆನ್ನು, ಮತ್ತು ವೈಟ್ ಪೆನ್ಸಿಲು, ಹಾಗೆ ಮೆಕ್ಯಾನಿಕಲ್ ಎರೇಸರು, ನೀಡಬಲ್ ಎರೇಸರು. ಈ ಇಷ್ಟು ಮೆಟೀರಿಯಲ್ಸ್ಗಳನ್ನು ನಾನು ಹೈಲೈಟ್ಸ್ ಮಾಡೋದಕ್ಕೆ ಉಪಯೋಗಿಸ್ತೀನಿ. ಸ್ಕೆಚ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂದರೆ ನೋಡ್ತಾ ಇರ್ಬೋದು, ಈಗ ನೋಡಿ ಈ ಸ್ಕೆಚ್ ಐತಲ್ಲ, ಈ ಸ್ಕೆಚ್ಚನ್ನು ಈ ರೀತಿ ಮುಟ್ಟಿದಾಗ ಇಲ್ಲೆಲ್ಲ ಒಂಥರ ಅಂಟ್ಕೊಳ್ಳುತ್ತೆ, ನೋಡ್ತಾ ಇರ್ಬೋದು. ಈ ರೀತಿ ಅಂಟ್ಕೊಳ್ಬಾರ್ದು ಅಂತಂದರೆ ಈ ಫಿಕ್ಸಿಟಿವ್ ಸ್ಪ್ರೇನ ಅದ್ರ ಮೇಲೆ ಸ್ಪ್ರೇ ಮಾಡಿದಾಗ ಅದು ನೀವು ಎಷ್ಟೇ ಮೇಲ್ಗಡೆಯಿಂದ ಮುಟ್ಟಿದ್ರೂ ಸಹ ಕೈಗೆ ಯಾವುದೇ ರೀತಿಯಲ್ಲಿ ಅಂಟ್ಕೊಳ್ಳೋದಿಲ್ಲ. ಇಷ್ಟು ಆರ್ಟ್ ಮೆಟೀರಿಯಲ್ಗಳು ಸಹ ಮೇಯ್ನಾಗಿ ಒಂದು ಡ್ರಾಯಿಂಗ್ ಮಾಡೋದಕ್ಕೆ ಬೇಕಾಗಿರುವಂತಹ ಆರ್ಟ್ ಮೆಟೀರಿಯಲ್ಗಳಾಗಿರುತ್ತದೆ. ಹಾಗೂ ಮುಂದಿನ ವಿಡಿಯೋದಲ್ಲಿ ಡ್ರಾಯಿಂಗ್ನ ಯಾವ ರೀತಿ ಮಾಡೋದಂತಹ ಸ್ಟೆಪ್ ಬೈ ಸ್ಟೆಪ್ ಮೊದಲನಿಂದ ಕೊನೆಯವರೆಗೂ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲನ್ನು ಕ್ಲಿಕ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ.